ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಶರಣಬಸವ ನಾಯಕ್ ಜಾನೇಕಲ್ ಮಾತನಾಡಿ, ರಾಜ್ಯದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಕೊಡಗು ಪ್ರವಾಸದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ಮಾಜಿ ಸಚಿವರು ಹಾಗೂ ಸಂಸದರು, ದಲಿತ ನಾಯಕರು ಹಾಗೂ ವಾಲ್ಮೀಕಿ ನಾಯಕ ಸಮುದಾಯದ ನಾಯಕರಾಗಿರುವ ಶ್ರೀರಾಮುಲು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು, ಕೂಡಲೇ ಸಚಿವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ದಲ್ಲಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿ ಸಚಿವ ಎನ್ಎಸ್ ಬೋಸರಾಜು ಅವರನ್ನು ರಾಜ್ಯ ಸಚಿವ ಸಂಪುಟದಿಂದ ಹಾಗೂ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನದಿಂದಲೂ ಕೂಡ ಕೈ ಬಿಡಬೇಕು ಎಂದು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿ ಪ್ರತಿಭಟನೆ ಹಾಗೂ ಹೋರಾಟಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಯಾಕಂದ್ರೆ ನಮ್ಮಲ್ಲಿ ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯದ ದೀನ ದಲಿತರ ನಾಯಕರು ಬಿ ಶ್ರೀರಾಮುಲು ತಮ್ಮದೇ ಆದ ಒಂದು ಈ ರಾಜ್ಯದಲ್ಲಿ ಛಾಪು ಮೂಡಿಸಿರ್ತಕ್ಕಂಥ ವ್ಯಕ್ತಿ. ತಮ್ಮದೇ ಆದ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ 4 MLAಗಳನ್ನು ಆಯ್ಕೆ ಮಾಡಿಕೊಂಡು ಈ ರಾಜ್ಯಕ್ಕೆ ತಮ್ಮದೇ ಆದ ಒಂದು ಲೀಡರ್ಶಿಪ್ ಅನ್ನು ವಹಿಸಿಕೊಂಡಿರ್ತಕ್ಕಂಥ ನಾಯಕರು. ಅಂತ ನಾಯಕರ ಬಗ್ಗೆ ಈಗ ಹಾಲಿ ಸಚಿವರಾಗಿರ್ತಕ್ಕಂಥ ಎನ್ಎಸ್ ಬೋಸರಾಜ್ ಅವರು ಕಳ್ಳರು ಅವ್ರಿಗೆ ನಾವು ಈ ಭಾಗದಾಗೆಲ್ಲ ಗೊತ್ತು ಅಂತ ಹೇಳಿದ್ರು. ಇದು ಒಬ್ಬ ದಲಿತ ನಾಯಕರನ್ನು ವಿಹಾರಿಸಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಈ ಒಂದು ಹೇಳಿಕೆಯನ್ನು ಕೂಡಲೇ ಅವರು ಕ್ಷಮೆ ಯಾಚನೆ ಮಾಡಬೇಕು. ಜೊತೆಗೆ ಅವರು ಕ್ಷಮೆ ಯಾಚನೆ ಮಾಡದೇ ಹೋದರೆ ಮುಂದಿನ ದಿನಮಾನಗಳು ಜಿಲ್ಲಾದಾದ್ಯಂತ ನಾವು ಹಂತ ಹಂತವಾಗಿ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಸಮುದಾಯದ ಎಲ್ಲ ಮುಖಂಡರ ಜೊತೆ ಕೂಡಿ ಚರ್ಚೆ ಮಾಡಿ ಮತ್ತೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಾ, ಅವರು ಸಚಿವ ಸ್ಥಾನದಿಂದ ಕೈಗೊಳ್ಳಬೇಕಂತ ಸರ್ಕಾರಕ್ಕೂ ನಾವು ಒತ್ತಾಯ ಮಾಡಬೇಕಾಗುತ್ತೆ. ಕೂಡಲೇ ಎನ್ಎಸ್ ಬೋಸರಾಜ್ ಅವರು ಯಾವ ರೀತಿಯಾಗಿ ಆಡಳಿತ ಮಾಡಿದಂತ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತು. ಅದಕ್ಕೋಸ್ಕರ ಒಬ್ಬ ದಲಿತ ನಾಯಕರನ್ನು ಈ ರೀತಿ ಹೇಳಿಕೆ ನೀಡುವುದು ಖಂಡನೀಯ. ಈ ವಾಲ್ಮೀಕಿ ಸಮುದಾಯ ಹಾಗೂ ನಮ್ಮ ಸಂಘಟನೆ ಇದನ್ನು ಖಂಡನೆ ಮಾಡುತ್ತದೆ. ಯಾಕಂದ್ರೆ ಈ ಒಂದು ರಾಜ್ಯದಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕರು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ಜನಾಂಗದ ಜಾತಿಧರ್ಮಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ನಾಯಕರು ಯಾರಾಗಿದ್ರೆ ಅದು ಪಿ ಶ್ರೀರಾಮುಲು, ಮಾಜಿ ಸಚಿವರಾಗಿರ್ತಕ್ಕಂಥ ಪಿ ಶ್ರೀರಾಮುಲು ಅವರು. ಈಗ ಯಾಕಂದ್ರೆ ಈಗ ಮೊನ್ನೆ ಸಚಿವರಾಗಿರ್ತಕ್ಕಂಥ ಎನ್ಎಸ್ ಬೋಸರಾಜು ತಮ್ಮ ಕೊಡುಗೆ ಏನು ತಾಲೂಕಿಗೆ ತಮ್ಮ ಕೊಡುಗೆ ಏನು ಹೇಳಿದ್ದಾರೆ? ಅದಕ್ಕೋಸ್ಕರ ತಾಲೂಕ ಮತ್ಸರಾಗಿದ್ದಾರೆ. ತಾವು ಮಾತನಾಡುವ ಜೊತೆಗೆ ಹೇಗೆ ಮಾತನಾಡಬೇಕು, ಒಬ್ಬ ವಿರೋಧ ರಾಜಕೀಯ ವ್ಯಕ್ತಿಗಳು ಬಗ್ಗೆ ಅಂತ ತಾವು ತಿಳ್ಕೊಂಡು ಮಾತಾಡಬೇಕು. ಯಾಕಂದ್ರೆ ನಾಲಿಗೆ ಬಿಗಿದು ಮಾತಾಡಿದ್ರೆ ಒಳ್ಳೇದಂತ ಹೇಳಿ ನಾವು ನಮ್ಮ ವಾಲ್ಮೀಕಿ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಇದಕ್ಕೋಸ್ಕರ ತಾವೆಲ್ಲ ಮಾಧ್ಯಮ ಮಿತ್ರರು ಈ ಸಂದರ್ಭದಲ್ಲಿ ಆಂಜನೇಯ ನಾಯಕ್, ಶಿವರಾಜ ನಾಯಕ್, ಶ್ರೀರಾಮ ನಾಯಕ್, ಬಸವರಾಜ ನಾಯಕ್, ಹನುಮೇಶ ಸೇರಿದಂತೆ ಇನ್ನಿತರರು ಇದ್ದರು.